ಮೆಲ್ಲ ಮೆಲ್ಲ. ನನ್ನ ಕೈ ಸರಿ ಇಲ್ಲ ಮರೆಯರೆ. ಕೈ ಸರಿ ಇಲ್ವಾ? ಸಾಕು ಮಾರ್ಯಾರೆ. ಏನಾಯ್ತಾ? ಅವ್ರು ಹಾಕುವಾಗ ಹೇಳಿದ್ದಾರೆ, ಏನ್ ಹೇಳಿದ್ದು? ತೆಗಿಲಿಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ನೀವೇ ಅಂತ ಗೊತ್ತಿರಲಿಲ್ಲ. ತೆಗಿಲಿಕ್ಕೆ ಬಂದ ಜನ ಅಂತ ತಿಳ್ಕೊಂಡ್ಯಾ? ಧನ್ಯವಾದಗಳು. ನನಗೆ ಇಷ್ಟೊತ್ತು ಇಟ್ಕೊಳ್ಳಿ ಬಹಳ ಪ್ರೀತದ. ಇರು. ಅದ್ರಲ್ಲ ಹೀಗೆಲ್ಲ ಗಂಜಿ ಇಟ್ಬೋದು. ತೆಳಿ ಮಾತ್ರ ಉಂಟಲ್ಲ. ಆ ತೆಳಿಯನ್ನು ನಮ್ಮ ಹತ್ರ ಬೇಕಂತ ಇವು ಕೇಳು. ನನ್ನ ಕೈ ಹೀಗಾದ್ರೂ ಬೇರೆ ಚೆನ್ನಾಗಿ ಮಾಡ್ತಾರೆ. ಅಭಿನಯ ಅಭಿನಯ ಆಗ್ಲಿ, ಮುಂದೆ ಹಾಗೆ ಆಗ್ಲಿ. ಅಭಿನಯ 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 ಯಾವತ್ತೂ ಉಂಟು. ಅದಕ್ಕೆ ಮುಂದೆ ಹಾಗೆ ಚಕ್ರವರ್ತಿ ನಾನು. ಹಾಗೆ ಆಗ್ಲಿ, ಮುಂದೆ ಅಭಿನಯ ಚಕ್ರವರ್ತಿ ಆಗಲಿ. ಸೋದರ ಕುಂಟ ಸೋದರ ಕುಂಟ ಸೋದರ ಕುಂಟ ಸೋದರ ಕುಂಟ ಬದಿರಡಿ ಅಲ್ವಾ? ನಮ್ಮಾಗ ಕಲಿತವನ ನೀನು. ಹಾಗೆ ನನಗೆ ಗೊತ್ತಾಗಿದ್ರೆ ನಾನು ನಿಮ್ಮಾಗೆ ಆಗುದಿಲ್ವಾ? ಮಹಾರಾಜನ ಆಗ್ತಿದ್ದೇನೆ. ಆಗ ಗೊತ್ತಾಗಿದ್ರು ನಮ್ಮಾಗ್ಲಿಕ್ಕೆ ಆಗುವುದಿಲ್ಲ ನಿನಗೆ. ನಮ್ಮ ಯೋಗ್ಯತೆಯನ್ನು ನೀವು ಆಗ್ಲಿಕ್ಕಿಲ್ಲ. ನಿಮ್ಮಾಗ ಆಗುವುದು ಬೇಡ. ಯಾಕದು ಕಷ್ಟ ಆಗ್ತದೆ ಅಂತ ಹೇಳಿ. ಇನ್ನೊಂದು ಜನ್ಮ ಇದ್ರು ನಿಮ್ಮಾಗ ಆಗುವುದು ಇಲ್ಲ. ಅಯ್ಯೋ ಬೇಡ, ದೇವರಲ್ಲಿ ಬೇಡ್ಕೊಳ್ತೇನೆ. ಬೇಡ್ಕ ಬೇಡ್ಕ. ದೇವ್ರು ಹಾಗೆಲ್ಲ ನೀನು ಕೊಡ್ಲಿಕ್ಕಿಲ್ಲ. ನನಗೆ ಮರಣ ಬಂದ್ರು ನಾಯಿಯಾಗಿ ಹುಟ್ಟಿದ್ರು ಒಟ್ಟಿಲ್ಲ, ನಿಮ್ಮಾಗ ಆಗುದು. ಸರಿ ಸರಿ ಸರಿ. ಏನ್ ನಾಯಿಗಿಟ್ಲು ಕಡಿಮೆ ಅಂತ ಹೇಳಿದ್ದ ನೀನು? ಎಂತ ನೀನು ಉಂಟು ಮಾತಾಡ್ತೀಯ? ಹೇಳಿದ್ದಷ್ಟೇ ಕೇಳು ಬಿಡು. ನಾವು ಕುಳಿತುಕೊಳ್ಳುವುದಕ್ಕೆ ಬಂದದ್ದಲ್ಲ ಅಲ್ವಾ? ಇದು ಕುಡಿಲಿಕ್ಕೆ ಎಂತ ಉಂಟು? ಏನು ಉಂಟು? ಗಂಜಿ ತೆಳಿ ಉಂಟು ಅಷ್ಟೇ, ದುರಂತವೇ. ಮತ್ತೆ ಬೇರೆ ಎಂತದ್ದು ಇಲ್ಲ. ಅದನ್ನೆಲ್ಲ ಕೇಳಲೇ ಇಲ್ಲ ನಾವು. ಅದು ಗಂಜಿ ಇಲ್ಲ, ಗಂಜಿ ಇಲ್ಲ, ಬರೀ ತಿಳಿಯೇ ಇರುವುದು. ತಳಿ ಮಾತ್ರ. ಹೌದು. ಇದ್ದದಷ್ಟು ನೀನೇ ಸುರಿದ್ಯೋ ಏನೋ. ಇರು. ಅವು ಅದ್ರಲ್ಲ ಹೀಗೆಲ್ಲ ಗಂಜಿ ಇಟ್ಬೋದು. ತಳಿ ಮಾತ್ರ ಉಂಟಲ್ಲ. ಆ ತಳಿಯನ್ನು ನಮ್ಮ ಹತ್ರ ಬೇಕಂತ ಇವು ಕೇಳು. ನನ್ನ ಕೈ ಹೀಗಾದ್ರೂ ಬೇರೆ ಚೆನ್ನಾಗಿ ಮಾಡ್ತಾರೆ. ಅಭಿನಯ ಅಭಿನಯ ಆಗ್ಲಿ, ಮುಂದೆ ಹಾಗೆ ಆಗ್ಲಿ. ಅಭಿನಯ 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 ಯಾವತ್ತೂ ಉಂಟು. ಅದಕ್ಕೆ ಮುಂದೆ ಹಾಗೆ ಚಕ್ರವರ್ತಿ ನಾನು. ಹಾಗೆ ಆಗ್ಲಿ, ಮುಂದೆ ಅಭಿನಯ ಚಕ್ರವರ್ತಿ ಆಗಲಿ. ಆಗ್ಲಿ ಆಗ್ಲಿ. ಈಗ ಏನು ಬಂದ್ರಿ? ಮಾತಾಡ್ಲಿಕ್ಕೆ ಉಂಟಾ? ಅಯ್ಯೋ ಬನ್ನಿ ಅಪ್ಪ, ಬನ್ನಿ 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 ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾತಾಡೋಲ್ಲ, ನಾನು ಕೂತ್ಕೊಳ್ಬೇಕಾ? ಬಾಬುರೇ ಸೋದರ ಕುಂಟ ಬದಿರಡಿ ಬಾಪುರೇ
ಅವಸ್ಥೆ ಕಂಡು ಹಾ ನಿನ್ನ ಈ ಪರಿಸ್ಥಿತಿಯ ಕಂಡು ಹಾ ನಿನಗೆ ಅಣಕ ಮಾಡಿತ್ತು ಪಾಪುರೇ ಹೊಗಳಿದ್ದಲ್ಲ ನಾವು ವಿಡಂಬನೆಯ ಇದು ವಿಡಂಬನೆ ನೆನಪಿಟ್ಟುಕೋ ಹಾ ಹಾ ಸೋದರ ಕುಂಟ ಮೊದಲ ಗೊತ್ತಾಗುದಿಲ್ಲ ಸ್ವಾಮಿ ನಿನಗೆ ಎಲ್ಲಿ ಆ ಸೂಕ್ಷ್ಮಗಳೆಲ್ಲ ಗೊತ್ತಾಗುತ್ತದೆ ಹೇಳು ಅಲ್ವಾ ನಮ್ಮಾಗ ಕಲಿತವನ ನೀನು ಹಾಗೆ ನನಗೆ ಗೊತ್ತಾಗಿದ್ರೆ ನಾನು ನಿಮ್ಮಾಗೆ ಆಗುದಿಲ್ವಾ ಮಹಾರಾಜನಾಗ್ತಿದ್ದೇನೆ ಆಗ ಗೊತ್ತಾಗಿದ್ರು ನಮ್ಮಾಗ್ಲಿಕ್ಕೆ ಆಗುವುದಿಲ್ಲ ನಿನಗೆ ನಮ್ಮ ಯೋಗ್ಯತೆಯನ್ನು ನೀವು ಆಗ್ಲಿಕ್ಕಿಲ್ಲ ನಿಮ್ಮಾಗ ಆಗುವುದು ಬೇಡ ಯಾಕದು ಕಷ್ಟ ಆಗ್ತದೆ ಅಂತ ಹೇಳಿ ಹಾ, ಇನ್ನೊಂದ್ ಜನ್ಮ ಇದ್ರು ನಿಮ್ಮಾಗ ಆಗುವುದು ಏನಷ್ಟು ತಾತ್ಸಾರವ ನಿನಗೆ ಆಗುವುದು ಇಲ್ಲ ಅಯ್ಯೋ ಬೇಡ ದೇವರಲ್ಲಿ ಬೇಡ್ಕೊಳ್ತೇನೆ ಬೇಡ್ಕ ದೇವ್ರು ಹಾಗೆಲ್ಲ ನೀನು ಕೊಡ್ಲಿಕ್ಕಿಲ್ಲ ನನಗೆ ಮರಣ ಬಂದ್ರು ನಾಯಿಯಾಗಿ ಹುಟ್ಟಿದ್ರು ಕೊಟ್ಟಿಲ್ಲ ನಿಮ್ಮಾಗ ಆಗುದು ಸರಿ 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 ಏನ್ ನಾಯಿಗಿಟ್ಲು ಕಡಿಮೆ ಅಂತ ಹೇಳಿದ್ದ ನೀನು ಎಂತ ಅಂದೆ ನಾನು ಎಂತಂದೆ ನೀನು ಉಂಟು ಮಾತಾಡ್ತೀನಿ ಅಲ್ಲಲ್ಲ ಬೇಡ ಅಂತ ನಿಮ್ಗೆ ಯೋಗ್ಯತೆ ಹಾಗೆ ದೊಡ್ಡದಲ್ವಾ ನೋಡ ಹಾ. ನಿನ್ನ ಕಾಲು ನಿನ್ನ ಕೈಯು ನಿನ್ನ ಬೆನ್ನು ನಿನ್ನ ಮುಖವು ನಿನ್ನ ಕಣ್ಣು ನಿನ್ನ ಬಾಯು ನಿನ್ನ ಹಲ್ಲು ನಿನ್ನ ತಲೆ ಕೂದಲು ನಿನ್ನ ಸೊಟ್ಟು ಮೂಗು ಎಲ್ಲ ಒಂದೂವರೆ ಅಂದ್ರೆ ನಿಮಗೂ ಹೀಗೆ ಆಗ್ಬೇಕಿತ್ತು ಹಾಗಾಗ್ಲಿಕ್ಕಿಲ್ಲ ಹಾಗಾದ್ರೆ ಬ್ರಹ್ಮನ ಮುಖದ ಬಾರಿಸ್ತೇವೆ ಆ ಯೋಗ್ಯತೆ ಉಂಟು ಹೌದಪ್ಪ ನೀನು ಒಂದೂವರೆ ಕಾಲು ಕೈ ಒಂದು ಕಾಲು ಆ ಕಾಲು ಅಷ್ಟೇ ನೀನು ಪೆನ್ನು ನೋಡ ನಿಜವಾಗಿ ಎಲ್ಲವೂ ಸರಿಯಾಗಿ ಅಳತೆ ಮಾಡಿದ್ದೀರಿ ನೀವು. ಖಂಡಿತ ನಾನು ಅದಕ್ಕೆ ಪಾಪುರ ಸೋದರ ಪಿಕಾರಿ ಕುಂಟ ಅಂತ ಹೇಳಿದ ಅದಕ್ಕೆ ಅಲ್ಲಿಯೂ ತಮ್ಮನ್ ತಪ್ಕೊಂಡ್ರಲ್ಲ ಹೌದೌದು ಯಾಕಂದ್ರೆ ಕರ್ಮಕ್ಕೆ ನಾವು ಅನುಭವಿಸ್ಬೇಕಾಗ್ತದೆ ಕೆಲವೆಲ್ಲ ಅಯ್ಯ ಹಾ. ನಿನ್ನನ್ನು ಸರಿಯಾಗಿ ನೋಡಿದ್ರೆ ಪ್ರಶ್ನಾರ್ಥಕ ಯಾವ್ದಂತೂ ಉಂಟು ಹೌದು ಪ್ರಶ್ನೆ ನಿನ್ನ ಬದುಕೆ ಪ್ರಶ್ನಾರ್ಥಕ ಆಗಲಿ ಆದ್ರೆ ದೇಶವನ್ನು ಸಂಚಾರ ಮಾಡುತ್ತಾ ಹಾ. ಕಂಡವರ ಮುಂದೆ ನಿಂತು ಅಮ್ಮ ತಾಯೇ ಅಯ್ಯೋ ಹೇಗ ಅಣ್ಣನ ಸ್ವರ ಹೇಗ ನಮ್ಮ ಅಣ್ಣನ ಸ್ವರ ಹೇಗ ನೋಡ ನಿಜವಾಗಿ ಹೇಳಲ್ಲ ನಾನು ಎಷ್ಟೋ ಕಾಲದಿಂದ ಬೇಡ್ತಾ ಇದ್ದೆ ಈ ಜಾತಿ ಸ್ವರ ತೆಗಿಲಿಕ್ಕೆ ಆಗದೆ ಹೋಯ್ತು ಇವತ್ತು ನಮ್ಮ ಅಣ್ಣನ ಬೇಡು ಸ್ವರ ಅಂತಲ್ಲ ಬಹಳ ಒಳ್ಳೆ ಸ್ವರ ಸೃಷ್ಟಿ ಕೊಡ್ತೇನೆ ಅವರಿಗೆ ಹಾಗಲ್ಲ ಅದು ಅಲ್ಲ ಈ ಜಾತಿ ಸ್ವರ ನನಗಿದ್ದಿದ್ರೆ ಸಂಪತ್ತು ಒಳ್ಳೆದಾಗ್ತಿತ್ತು ಕೇಳು ಈ ಸ್ವರದಲ್ಲೇ ಇವತ್ತು ಭಯಂಕರ ಬೇಡ್ಕೊಂಡು ಇದ್ದಾನೆ ಮತ್ತೆ ನಮ್ಮ ತರ ಒಳ್ಳೆ ಸ್ವರ ಇದ್ದು ಬಿಟ್ರೆ ಮತ್ತೆ ಕೇಳಲಿಕ್ಕೆ ಇರ್ಲಿಲ್ಲ ಇನ್ನು ಹೆಚ್ಚಿಗೆ ಸಂಪಾದನೆ ಆಗ್ತಿತ್ತು ಅಂತ. ಮತ್ತೆ ಎಂತದ್ದು ಹೌದು ಮತ್ತೆ ನನ್ನ ಹತ್ರ ಹೋಗು ಅಂತ ಹೇಳ್ಬೇಡ ಇಲ್ಲ ಇಲ್ಲ ಅಲ್ಲ ನಿಮ್ಗೆ ಅಭ್ಯಾಸ ಉಂಟು ಅಂತ ಏ, ಗೊತ್ತಾಯ್ತು ನಿನ್ನ ಕುರಿತ ಅಣಕ ಮಾಡಿತ್ತು ನಾವು ಓ ಅಣಕವ ಮಾಡ ಎಲ್ಲಿಯೋ ತಿಂದು ಉಂಡು ಬಿದ್ದು ಬದುಕುತ್ತಿದ್ದವ ನೀನು ಹಾ ಬಂದು ರಾಜಕುಮಾರಿಯನ್ನು ಮದುವೆ ಆದಂತಾದ್ರೆ ನಿನ್ನ ಯೋಗಕ್ಕೆ ಎಂತ ಹೇಳೋ ಹಾಗೆ ಅಲ್ವಾ ದೇವರು ಕೊಡುವಾಗ ಒತ್ತು ಕೊಡ್ತಾನಂತ ಒಂದು ಮಾತುಂಟು ಭವಿಷ್ಯ ನಿನಗೆ ಒತ್ತಿದ್ದ ಒಂದ್ ಸ್ವಲ್ಪ ಹೆಚ್ಚಾಯ್ತಾ ಅಂತ ಇರ್ಬೋದು ನೀನ್ ನೋಡ್ರೆ ಅಕರಾಳ ವಿಕರಾಳ ಅವಳು ನೋಡ್ರೆ ದಂತದ ಗೊಂಬೆ ಪುಣ್ಯಾತ್ಮ ಎಲ್ಲಿಯ ಸಂಬಂಧವೋ ನಿಮ್ಮ ತಂತಿ ಮಾಡಿದೆವು ದೇವರಲ್ವಾ ಅವನಲ್ಲಿ ಪ್ರಶ್ನೆ ಮಾಡ್ಬೇಕು ಮದುವೆಗೆ ಎಷ್ಟು ದಿವಸ ಆಯ್ತಾ ನೆನಪಿಲ್ಲ ಮತ್ತೆಂತ ನಿನಗೆ ನಿನ್ನ ವೈಕುಂಠ ಇದು ಮುಗಿಯುದಲ್ಲ ಅಲ್ಲ ಇದು ಶೃಂಗಾರ ಮದುವೆಲೆ ಮಾಡಿದ್ದಲ್ವಾ ಹೌದು ಆವತ್ತಿನಿಂದ ಇವತ್ತಿನ ತನಕ ಹೀಗೆ ಇದ್ದಾರೆ ಹೀಗೆ ಇಟ್ಕೊಂಡಿದ್ದೀಯೇನೋ ಈ ಶೃಂಗಾರವನ್ನ ಅವರು ಹಾಕಿದ್ದಾರೆ ಮತ್ತೇನು ಹೇಳಲೇ ಇಲ್ಲ ಅವ್ರು. ಇವನಿಗೆ ದೊಡ್ಡ 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 ಇದು ಈ ಎಂತದ್ದು ಇವನಿಗೆ ಮಾಲೆ ಧರ್ಮಕ್ಕೆ ಇದು. ಮಾಲೆ ಬೇಕಂತೆ, ಮಾಲೆ ನಿನಗೆ. ಇದೆಲ್ಲ ಜೀವಕ್ಕೆ ಹೆಚ್ಚಾದ್ ನಿನಗೆ ನಿನಗೆ ಇದೊಂದು ನಿನಗೆ ಇದೊಂದು ಹಾರ ಅಯ್ಯೋ ದೇವರೇ ಇವನಿಗೆ ಇರ್ಬೇಕು ಇದೆ. ಮೆಲ್ಲ 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 ಓಯ್, 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 ಓಯ್. ಮೆಲ್ಲ ಮೆಲ್ಲ ನನ್ನ ಕೈ ಸರಿ ಇಲ್ಲ ಮರ ಇದೆ ಕೈ ಸರಿ ಇಲ್ವಾ ಅಯ್ಯಪ್ಪ ಸಾಕು ಮಾರೇರೆ ಏನಾಯ್ತಾ ಅವ್ರು ಹಾಕುವಾಗ ಹೇಳಿದ್ದಾರೆ ಏನ್ ಹೇಳಿದ್ದು ತೆಗಲಿಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ನೀವೇ ಅಂತ ನನಗೆ ಗೊತ್ತಿರಲಿಲ್ಲ ಇದನ್ನು ತೆಗಿಲಿಕ್ಕೆ ಬಂದ ಜನ ಅಂತ ತಿಳ್ಕೊಂಡ್ಯಾ ಧನ್ಯವಾದಗಳು ನನಗೆ ಇಷ್ಟೊತ್ತಿಟ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗಿತ್ತು ನಿಮ್ಮ ರಾಜ್ಯಕ್ಕೆ ಅಂತದ್ದೊಂದು ರಾಜಭೂಷಣ ಅಲ್ಲ ನನಗೆಲ್ಲ ಇದೇ ಸರಿ ಅದೆಲ್ಲ ಬೇಡಪ್ಪ ಇದೆ ಮತ್ತೆ ಅದ ಮೈಯಲ್ಲಿ ಹಿಡ್ದಾಗ ಆಗ್ತದೆ ಅಲ್ಲ ಹೌದು ಅದೆಲ್ಲ ಹಾಗೆ ಹಾ. ಇದನ್ನ ಕಂಡಾಗ ನಮಗೆ ನೀನ್ ಇದ್ದದ್ದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಹಿಂದೂಗಳವೇ ರಾಜಭೋಗ. ಹಿಂದೂ ಕುಲಗಳು. ಹಿಂದೂಗಳವೇ ರಾಜಭೋಗ. ಹಿಂದೂಗಳವೇ ರಾಜಭೋಗ. ಇದು ಚಂದವತ್ತದೆ ನಿನಗೀಗ. ಇದು ಚಂದವತ್ತದೆ. ಇದು ಚಂದವತ್ತದೆ
ಹಾಕ್ತಾ ಇದ್ರು ಬಹುಶಃ ಅವರು. ಅದಲ್ಲ ನೀವು ಸತ್ ಮೇಲೆ ಮತ್ತು ಹೂ ಹಾಕ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಈಗ ಹಾಕಿ ಹೌದಾ? ಸತ್ನಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲ ನೀವ್ ಹೇಗೆ ಬರ್ತೀರಿ ಸತ್ನಲ್ಲಿ? ನಾವು ಅಂದ್ರೆ ಕುಂಟು ಮಾತಾಡೋದು ಜಾಗ್ರತೆಲ್ಲಪ್ಪ. ನೀವ್ ಹೇಳಿದ್ದಲ್ವ ಸತ್ನಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಹೇಳಿದ್ರಲ್ಲ. ನೀ ಸತ್ತ ಮೇಲೆ ನಾ ಸತ್ತ ಮೇಲೆ ನೀವು ಬರ್ಲಿಕ್ಕೆ ಆಗುದಿಲ್ಲ ಅಂತ. ನೀವು ಸತ್ತ ಮೇಲೆ ಅಲ್ಲ. ಮೊಳ್ಳ ನಾವು ಕೆಲವರು ತೆಕ್ಕೊಂಡು ಹೋಗ್ಬೇಕೇನೋ. ನೋಡು. ಏ ಪಾಪಣ್ಣ ಓ ಕೈ ಕಾಲು ಸರಿ ಇಲ್ಲದಿದ್ರು ಕುಂಟು ಮಾತಾಡಿ ಸರಿ ಕಲ್ತಿದ್ದಾನೆ. ಅವನಿಗೆ ಬಾಯಿಗೆ ಏನು ಆಗ್ಲಿಲ್ಲ ನೋಡು. ಅದು ಹಾಗೆ ಹೇಗೆ ಇದು ಹೇಗೆ ಎದುರುಗಡೆ ಇದ್ದವ್ರ ಮೇಲೆ ಹೋಗ್ತದೆ. ಹಾಗೆ ನಮ್ದು ಹಾಗೆ ಎದುರಿದ್ದವ್ರ ಮೇಲೆ ಏನಂತ ಉಂಟು ಹಾ. ನೋಡು ನಾವು ಪೇಟೆ ಹೋದಲ್ಲಿ ಕುಂಟು ಮಾತಾಡಿ ಬೇಡ್ಕೊಂಡು ಇದೆಲ್ಲ ಹಣಕ ನಮ್ಮ ಮುಂದೆ ನಡೆಯಲಿಕ್ಕಿಲ್ಲ. ಇಲ್ಲಪ್ಪ, ಏ ಪಾಪಣ್ಣ ಹಣಕ್ಕೆ ಯಾಕೆ ಮಾಡ್ಬೇಕು? ಅಂದ್ರೆ ನಿಮಗೆ ನಾನು ಹುಚ್ಚ ಅಂತ ಹೀಗೆ ಬೆರಳು ತೋರಿಸಿದ್ರೆ ಮತ್ 4 ಬೆರಳು ತೋರಿಸ್ತದೆ. ನಿನ್ನನ್ನೇ ತೋರಿಸ್ತದೆ. ನೀವೇನ್ ಮಾಡಿದ್ರಿ ಈಗ? ಅಂದ್ರೆ ಈಗ ನಾವು ಹಾಗಾಯ್ತು ಅಂತಲ್ಲ. ನಮ್ಮದು ಪ್ರತ್ಯೇಕ ನೋಡಪ್ಪ. ನನಗೆ ನೀವು ಕುಂಟ ಕುರುಡ ಹೆಳವ ಅಂತೇಳಿ ನನಗೆ ತೋರಿಸುವಾಗ ಒಂದು ಬೆರಳು ಮಾತ್ರ ನೋಡ್ತಾ ಇತ್ತು, ಮತ್ 4 ನೋಡ್ತಾ ಇತ್ತು. ಇಲ್ಲ ನಾ ಹೀಗೆ ತೋರಿಸಿದ್ದೇನೆ. ಹೌದಾ? ಹೀಗೆ ಕೊನೆಗೆ ಹಾಗೆ ಇದ್ರದ್ದಿಲ್ಲ. ಹಾಗೆ ಇರ್ತದೆ. ಸರಿ. ಏ ಪಾಪಣ್ಣ ಓ ಇಲ್ಲಿವರೆಗಾಗಿ ನೀನು ಬಂದು ಇದ್ದದ್ದು ಯಾಕೆ ಅಂತ ನಮಗೆ ಚೆನ್ನಾಗಿ ಗೊತ್ತಿಲ್ವಾ? ಯಾಕೆ ಅಣ್ಣ? ಏನೋ ಅಣ್ಣ ಮೊದಲು ಯಾಕೆ? ಕೈ ಮುಟ್ಟಿದ ಜಾಗ್ರತೆ. ಕೈ ಮುಟ್ಟು ಮಾತಾಡಿಸ್ಬೇಡೇನಾ? ಅಣ್ಣಂದಿರುವಂತ ಮೈಕೆ ಮುಟ್ಟಿಸಿ ತಪ್ಪಾಯ್ತು ತಪ್ಪಾಯ್ತು. ಆ ಪ್ರೀತಿ ಸಲುಗೆ ಯಾವ ಕಾರಣಕ್ಕೂ ಬೇಡ. ಇಲ್ಲಪ್ಪ. ಏನು ನಮ್ಮ ಹೆಂಡತಿಯ ತಂಗಿಯನ್ನ ಮದುವೆ ಆಗಿದ್ದಿ ಎಂಬ ಕಾರಣಕ್ಕಾಗಿ ಹಾ. ನಿನಗೆ ನಾವು ಅಣ್ಣಂದಿರೇ ಬಿಟ್ರೆ ಉಳಿದ ಯಾವ ಭಾವನೆಯಲ್ಲಿಯೂ ಅಣ್ಣ ತಮ್ಮಂದಿರ ಸಂಬಂಧ ಖಂಡಿತವಾಗಿ ಇಲ್ಲ. ಅಲ್ಲ ನನಗೋದು ಇಷ್ಟ ಇಲ್ಲ. ಅದು ಬೇಡವೂ ಬೇಡ. ಅಯ್ಯೋ ನಿನಗಿಷ್ಟ ಉಂಟೋ ಇಲ್ವೋ ಅಂತ ನೋಡಿಕೊಂಡು ವ್ಯವಹಾರ ಮಾಡುವವರು ಅಲ್ಲ ನಾವು. ಬೇಡಪ್ಪ ಥೂ. ಹಾಗಲ್ಲ, ನೀ ಏನು ಬೇಕಿದ್ರು ಹೇಳು. ನಿಮ್ಮ ಯೋಗ್ಯತೆ ಏನು, ನನ್ನ ಹಣೆ ಬರ ಏನು? ಮತ್ತೆ ನಾನು ನಿಮಗೆ ತಮ್ಮ ಆಗುದಾ? ಮತ್ತೆ ಥೂ. ನೀ ಬೇಕಾದ್ರೆ ಬಾಯಿ ಬಂದ ಬೈ. ಹೌದು ನಮ್ಗೆ ಥೂ ಅಂತ ಹೇಳಬೇಡ. ಕುರಿತದೆ. ಅದು ಬೈಸ್ಕೊಂಡು ಅಭ್ಯಾಸ ಆದ್ರೆ ಬೈಗುಳುವೆ ಚಂದ ಆಗುದು. ನೀ ಪಾಪಿ ಮಗ ಅಂತ ಹೇಳಿ ಹೂ ಅಂತ ಹೇಳಿ ಥೂ ಅಂತ ಹೇಳಬೇಡ. ಸರಿ ಪಾಪಿ ಮಗನೇ, ಅದರ ಅರ್ಥ ಹೇಳುವಂತಲ್ಲ. ನೀವು ಹೇಳಿದ್ದನ್ನು ಹೇಳ್ಬೇಕಲ್ಲ ಮಗ. ಏನಿದ್ರು ಸಹಿಸಿಕೊಳ್ತೇವೆ. ಹಾಗೆ ಹಾಗೆ. ಥೂ ಅಂತ ಹೇಳ್ಬೇಡ. ಆಯ್ತು. ಹೇಳ್ಬಾರ್ದು. ಹಾ. ಏನು ಹೆಣ್ಣು ಸಿಗುತ್ತದೆ ಎಂಬ ಕಾರಣಕ್ಕಾಗಿ ನೀನು ಬಂದದ್ದಲ್ಲ ಎಂಬಂತಹ ವಿಚಾರ ನಮಗೆ ಚೆನ್ನಾಗಿ ಗೊತ್ತಿದೆ. ಹೆಣ್ಣು ಸಿಕ್ಕಿದ್ರೆ ಅದನ್ನು ಅನುಭವಿಸುವ ಯೋಗ ನಿನಗಿಲ್ಲವೇ ಇಲ್ಲ. ಕಾರಣ ನಿನ್ನ ಈ ದೇಹದ ಆಕೃತಿ ಏನು ಎಂಬುದನ್ನ ಚೆನ್ನಾಗಿ ಗಮನಿಸಿದವರು ನಾವು. ನೀನು ಬಂದ ಉದ್ದೇಶ ಏನು ಅಂತ ನಮಗೂ ಗೊತ್ತಿಲ್ವಾ? ಇಷ್ಟು ದಿನಗಳ ಕಾಲದವರೆಗಾಗಿ 100 ಮನೆಯ ಮೆಟ್ಟಿಲನ್ನ ಹತ್ತಿ ಇಳಿದು ಮಾಡಿ ನಿನಗೆ ಪಾಪ ಬಹಳ ಬೇಸರ ಬಂದು ಹೋಗಿತ್ತು. ಇಲ್ಲ, ನಾನು ಮನೆ ಒಳಗೆಲ್ಲ ಹೋಗುದಿಲ್ಲ. ಹೋಗಿಸ್ಕೊಳ್ಳಿಕ್ಕೆ ಅವ್ರಿಗೆ ಮಳ್ಳ. ನಾ ಅಂಗಳದಲ್ಲೇ ಬೇಡು. ಒಳಗೋಗಿ ಬೇಡುವವನಲ್ಲ. ಕೆಲವರು ಆಗಲ್ಲ, ಬೇಡವರು ಮನೆ ಒಳಗೂ ಬರ್ತಾರೆ. ಹೌದೌದು ಬೇಡ. ಬೇಡ ಮಗ, ನಿನ್ನ ಮಿತಿ ಬೀಳ್ತಾ ಉಂಟು ನಿನ್ನ ಮಾತು. ಮತ್ತೆ ನೀವು ಮನೆ ಬಾರಿ ಅಂಡದ ತುದಿಯಲ್ಲ ನಿಲ್ಲಬೇಕು ಬಿಟ್ಟು ಒಳಗೋದ್ರೆ ನಾಯಿ ಬಿಡ್ಲಿಕ್ಕಿಲ್ವಾ? ಮತ್ತೆ ಏನಿದು ನಿನ್ನ ಮನೆ ಅಂತ ತಿಳ್ಕೊಂಡ್ಯಾ? ಏನ್ ನಾನ್ ನಾಯಿ ಸಾಕಿಲ್ಲ ಅಣ್ಣ. ಸಾಕಿ ನೀತಿ ಅಲ್ಲ ತಮ್ಮ. ನೀನಿದ್ದಾಗ ಮತ್ತೆ ನಾಯಿ ಯಾಕೆ? ಇದು ನಿನ್ನ ಮನೆ ಅಲ್ಲ, ನಮ್ಮ ಮಾವ ಕೊಟ್ಟ ಭಿಕ್ಷೆ ನಿನಗೆ. ಹೌದಾ? ಭಿಕ್ಷುಕ ಅಲ್ವಾ? ಅದು ನೆನಪಿಟ್ಟುಕೋ. ಹೌದು. ಕುದುರೆ ಲಾಯವನ್ನೇ ನಿನಗೆ ಬಿಟ್ಟುಕೊಟ್ಟಿದ್ದಾರೆ. ಹಾ. ಮತ್ತೆ ನಮ್ಮ ಉಳಿದುಕೊಳ್ಳುವುದಕ್ಕೆ ಸದನವೋ ನಿಲಯವೋ ನಿನಗಿಲ್ಲ. ಅಲ್ಲ ನಮ್ಗೆ ಆಗುವುದು ಇಲ್ಲ ಅದು. ನಿಮಗೆ ಕೊಡಲೂಬಾರದು ಅದನ್ನು. ಹೌದೌದು. ಹಾಗಾಗಿ ಆದ್ರೂ ನೋಡಿ, ನಿಮಗೆ ಅಂತ ನಿಲಯ ಕೊಟ್ರು ನೀವು ಅದು ಕುದುರೆ ಲಾಯಕ್ಕೆ. ಯಾಕೆ ಬಂದಿದ್ದೇವೆ ಅಂತ ಕೇಳು. ಅದು ಹೇಳಿ. ಮತ್ತೆ ಹಾಗಾಗಿ 100 ಮನೆಯನ್ನ ಭಿಕ್ಷೆ ಬೇಡಿ ನಿನಗೆ ಬಹಳ ಬೇಸರ ಬಂದು ಹೋಗಿತ್ತು. ಈ ಕಾಲಕ್ಕೆ ಇಲ್ಲಿಯವರೆಗಾಗಿ ಬಂದ್ರೆ ರಾಜವೈಭೋಗ ರಾಜಭೋಗ ನಿನಗೆ ದಿವಸಕ್ಕೂ ತಿನ್ಲಿಕ್ಕಿಲ್ಲ ವ್ಯವಸ್ಥೆ ಆಗ್ತದಲ್ಲ ಒಳ್ಳೆಯ ರೀತಿಯಲ್ಲಿ. ಒಳ್ಳೆ ಊಟ ಊಟ. ಅದೇ ಅದೇ ಊಟಕ್ಕಾಗಿಯೇ ಬಂದವ ನೀನು. ಇಲ್ಲಿ ನಿನಗೆ ಬೇಕಾಗಿರುವಂತಹ ಮೃಷ್ಟಾನ್ನ ಭೋಜನ. ಹೌದು, ನಾವು ನೋಡಿ ಕಷ್ಟಪಟ್ಟು ಈ ರೀತಿ ಊಟ ಮಾಡ್ತಾ ಇದ್ದೇವೆ. ಎಂತ ಕಷ್ಟಪಡುದು? ಕೆಲವರು ಹಾಗಲ್ಲ, ಮೃಷ್ಟಾನ್ನ ಭೋಜನ ಇದ್ರು ಅದನ್ನು ಊಟ ಮಾಡುದಿಲ್ಲ ಅವರು. ಮತ್ತೆ ಹೊರಗಡೆ ಹೋಗಿಯೇ ತಿಂದ ಅಭ್ಯಾಸ. ಕೆಲವರಿಗೆ ನೋಡು, ಅದಕ್ಕಾಗಿಯೇ ಹೇಳುವುದು, ಕೆಲವರಿಗೆ ಒಂದೊಂದು ರುಚಿಯಪ್ಪ. ಕೆಲವರಿಗೆ ಒಳ್ಳೆ ಊಟದ ಮೇಲೆ ರುಚಿ, ಕೆಲವರಿಗೆ ಹಳಸಿದ್ರ ಮೇಲೆ ರುಚಿ. ಏನ್ ಮಾಡ್ಲಿಕ್ಕಾಗುತ್ತದೆ? ಹಂದಿಗೆಲ್ಲ ಹಾಗೆ. ಎಂತದ್ದು ಹಂದಿಗೆ ಹಾಗೆ? ಹಂದಿಗೆ ಹೊಲಸ್ಕೊಂಡ್ರೆ ಇಷ್ಟ ಅಲ್ವಾ? ಹಾಗೆ ಹಂದಿಗೆ ಹೊಲಸು ಕಂಡರೆ ಇಷ್ಟ, ಅದಕ್ಕೇನು ಮಾಡುವುದಕ್ಕಾಗುವುದಿಲ್ಲ. ಮತ್ತೆ ಹಂದಿ ತಗೊಂಡು ಹೋಗಿ ನೀವು ದೊಡ್ಡ ಒಳ್ಳೆ ಲಾಯದಲ್ಲಿ ಬಿಟ್ಟರೆ ನಿಲ್ತದ ಅದು? ನಿಲ್ಲುವುದಿಲ್ಲ. ಎಂಬ ಕಾರಣಕ್ಕಾಗಿ ಎಂತ ನಿಲಯ ಇರ್ಲಿ, ಎಂತ ಸದನವೇ ಇರಲಿ, ಹಂದಿಯನ್ನ ಬಿಟ್ಟಲ್ಲಿ ನೋಡ ಬೇಡ, ನಿನ್ನ ಮಾತು ಮಿತಿ ಬೀಳ್ತಾ ಉಂಟು. ಮಾತಿಗೆ ಹೇಳಿದ್ದು. ಮನೆ ಬಾಗಿಲು ಬಂದವರಿಗೆ ಮಾತಾಡಿಸೋ ಸಂಸ್ಕಾರ ಇದೆನಾ? ಅಲ್ಲ, ನೀವು ಮಾತಾಡಲಿಕ್ಕೆ ನಾನು ಮಾತಾಡಿದೆ ಅಷ್ಟೇ. ನಿನ್ನಲ್ಲಿ ಮಾತನಾಡ್ಲಿಕ್ಕೆ ಬಂದದ್ದಲ್ಲ, ಬಂದಿರುವ ನಮಗೆ ನಿನ್ನ ವ್ಯವಸ್ಥೆಯೂ ಅಲ್ಲ. ಅಲ್ಲ ನೀ ವ್ಯವಸ್ಥೆ ಮಾಡಿ